ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ದಿನಾಚರಣೆ ಅಂಗವಾಗಿ ಇವತ್ತು ಸಮತಾ ಸೈನಿಕ ದಳ ಮತ್ತು ನನ್ನ ಹಿರಿಯ ಅಣ್ಣನಾದಂಥ ವೆಂಕಟಸ್ವಾಮಿಯವರ ಹುಟ್ಟಿದ ಪೂರ್ವಿಕರ ನೆನೆಸ್ಕೊಂಡು ಈ ಗ್ರಾಮಕ್ಕೆ ಭವ್ಯವಾದಂಥ ಸ್ವಾಗತವನ್ನು ಹೊಸಕೋಟೆಯಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿರೋದನ್ನು ನಾನು ನೋಡಿದ್ದೇನೆ. ನಾನು ಭಾಳ ವಿಶೇಷವಾಗಿ ರಾತ್ರಿ 11:30 ನನಗೆ ಫೋನ್ ಬಂತು, ನೀವು ನಾಳೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಅಣ್ಣ ನಾನು ಬರ್ತೇನೆ, ನನಗೆ ಯಾವುದೇ ಈಗೋ ಇಲ್ಲ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದರೆ ನಾವ್ಯಾರು? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷವನ್ನ ಕುಡಿದು ನಮಗೆ ಅಮೃತ ಕೊಟ್ಟಿದ್ದಾರೆ. ಈ ಅಮೃತದ ಪಾಲು ನಾವೆಲ್ಲ ತಗೊಂಡಿದ್ದೇವೆ. ನಮ್ಮ ಅಣ್ಣ ತಮ್ಮಂದರು ಇವತ್ತು ಹಳ್ಳಿಗಳಲ್ಲಿ ಇನ್ನೂ ಕಟ್ಟೆ ಕಡೆ ಜೀವನವನ್ನ ಮಾಡ್ತಾ ಇದ್ದಾರೆ. ಒಂದೊತ್ತು ಊಟಕ್ಕೂ ಒದ್ದಾಡುವಂತ ಸ್ಥಿತಿ ಬಂದಿದೆ. ಸ್ವತಂತ್ರ ಬಂದು 75 ವರ್ಷಗಳಾಗಿದೆ. ಇವತ್ತು ನಾವೇನಾಗಿದ್ದೇವೆ? ನಮ್ಮ ಸ್ಥಿತಿ ಏನು? ನಮ್ಮ ರಾಜಕೀಯ ಪರಿಸ್ಥಿತಿಗಳು ಎಲ್ಲೋ ಒಂದ್ ಕಡೆ ಕೆಲವರು ಮಾತ್ರ ಅದರ ಅನುಕೂಲಗಳನ್ನ ಪಡ್ಕೊಂಡಿದ್ದಾರೆ. ಆದ್ರೆ ನಿಜವಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಹಳ್ಳಿಗಳಲ್ಲಿ ಇನ್ನೂ ಗುಡಿಸಲೇ ಇದ್ದಾರೆ, ಹೆಂಚಿನ ಮನೆಯಲ್ಲಿದ್ದಾರೆ, ಸೀಟ್ ಮನೆಯಲ್ಲಿದ್ದಾರೆ. ಅವರು ಒಬ್ಬತ್ತು ಊಟಕ್ಕೂ ಕಷ್ಟಪಡ್ತಕ್ಕಂಥ ದಿನಗಳನ್ನು ನೋಡ್ತಾ ಇದ್ದೇವೆ. ಇವತ್ತು ನಾನು ವಿಶೇಷವಾಗಿ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನನಗೆ 2 ಪ್ರಮುಖವಾದಂಥ ನಾಯಕರು ನನ್ನ ಮುಂದೆ ಮಹಾನ್ ಕಾರ್ಯವನ್ನ ಮಾಡಿ ನನ್ನನ್ನು ರಾಷ್ಟ್ರ ಮಟ್ಟದಲ್ಲಿ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದಕ್ಕೆ ಕಾರಣಕರ್ತರಾದಂಥವ್ರು. 35 ವರ್ಷಗಳ ಹಿಂದೆ ಡಾಕ್ಟರ್ ಸುರೇಂದ್ರ ಅವರು ನಮ್ಮ ಭಾಗದಲ್ಲಿ ಸುಮಾರು ಒಂದು 250-300 ಕಾರ್ಯಕ್ರಮಗಳನ್ನ ಮಾಡಿಸಿದ್ದಾರೆ. ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನ ಅವರು ಪ್ರತಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದು TVS ಚಾಂಪಲ್ಲಿ ಬಹಳ ಕಷ್ಟದಿಂದ ಅವ್ರ ಕಷ್ಟದಲ್ಲಿ ಇದ್ರು, ಬಡತನದಲ್ಲಿ ಇದ್ರು. ಅವರು ಡಾಕ್ಟ್ರೇ ಆಗಿದ್ರು, ₹1 ತಗೊಳ್ದೆ ಯಾರಾದ್ರೂ ಜೈ ಭೀಮ್ ಅಂದ್ಬಿಟ್ರೆ ಸಾಕು ಅವ್ರ ಮೈಯಲ್ಲಿರ್ತಕ್ಕಂಥ ಬೆವರು ಈಚೆ ಬಂದು ಅವ್ರು ಕೊಡ್ಬೇಕಾದಂತ ಎಲ್ಲ ಟ್ರೀಟ್ಮೆಂಟ್ ಅನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ಊಟ ತಿಂಡಿಗಳನ್ನ ಕೊಟ್ಟಿದ್ದಾರೆ. ನಾನು 8ನೇ ಕ್ಲಾಸಲ್ಲಿ ಓದ್ತಾ ಇರೋ ಟೈಮಲ್ಲಿ ನಮ್ಮೂರಲ್ಲಿ ಒಂದು ನಮ್ಮ ಕುಟುಂಬದ ಮೇಲೆ ದೌರ್ಜನ್ಯ ಆಗುತ್ತೆ, ದೊಡ್ಡ ದೌರ್ಜನ್ಯ. ನಾವು ಇನ್ನಷ್ಟು ಏನೂ ಗೊತ್ತಿಲ್ಲದಂಥವ್ರು. ಅಂಥ ಟೈಮಲ್ಲಿ ನಮ್ಮ ಚಿಕ್ಕಮ್ಮನ ಕೈ ಮುರಿದು ಬಿಟ್ಟಿದ್ರು. ಆವಾಗ ಫಸ್ಟ್ ಇವರು ಬೋರಿಂಗ್ ಹಾಸ್ಪಿಟ್ಲಲ್ಲಿ ಕಣ್ಣಿನ ಡಾಕ್ಟರ್ ಆಗಿದ್ರು. ಅಲ್ಲಿಗೆ ಹೋಗಿ ಅಲ್ಲಿ IGP ಹತ್ರ ಹೋಗಿ ಅಲ್ಲಿ ಪೊಲೀಸ್ನವ್ರಿಗೆಲ್ಲ ಹೇಳಿ ದೊಡ್ಡ ಅಧಿಕಾರಿಗಳು ಪೊಲೀಸ್ ವ್ಯಾನಲ್ಲೇ ನಮ್ಮೂರು ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಟ್ಟಂತ ಮೊದಲನೇ ಸರ್ ಹೆಸರು ಕೇಳ್ದದ್ದು ಅದು. ಅದಾದ್ಮೇಲೆ ನಾನು ಡಿಗ್ರಿಯನ್ನು ಮುಗಿಸ್ಬೇಕಾದ್ರೆ PUC ಓದಬೇಕಾದ್ರೆ ಭಾಳ ಶ್ರಮಗಳಿಂದ ನಾವು ಕೋಲಾರದಲ್ಲಿ ನಂದಗುಡಿಯಲ್ಲಿ ಓದಿದ್ವಿ. ಕೋಲಾರದಲ್ಲಿ PUC ಮಾಡಿ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗ ಕ್ಯಾರಿ ಓವರ್ ಸಿಸ್ಟಮ್ ಅಂತ ಒಂದು ಪದ್ಧತಿ ತಂದ್ಬಿಟ್ರು ರಾಮಕೃಷ್ಣ ಹೆಗಡೆ ಅವರು. ಭಾಳ ಇತಿಹಾಸ ಇದೆ, ನಾನು ಟೈಮ್ ತಗೊಳ್ಳೋದಿಲ್ಲ. ಆದರೆ ಮೂಲ ನಾನು ಬೆಳೆಯೋದಕ್ಕೆ ಎಲ್ಲಿಂದ ಯಾರು ಕಾರಣಕರ್ತರಾಗಿದ್ದಾರೆ, ಇವತ್ತು ನಾನು ಬೆನ್ ತಟ್ಟೋದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ? ಇವತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಜೊತೆಗೆ ದಕ್ಷಿಣ ಭಾರತದ ಉಸ್ತುವಾರಿ ಸಹ ನಾನು. 6 ರಾಜ್ಯಗಳ ಉಸ್ತುವಾರಿ, ಸ್ಪೋಕ್ಸ್ ಪರ್ಸನ್. ನೀವೆಲ್ಲ ನೋಡಿರ್ತೀರಿ ಟಿವಿಗಳಲ್ಲಿ, ಏನೇ ಈ ಮನುಷ್ಯ ಹಿಂಗೆ ಮಾತಾಡ್ತಾನೆ, ಎದುರಾಳಿಗೆ ಮಾತಾಡೋಕ್ಕೆ ಬಿಡೋದಿಲ್ಲ ಅಂತೆಲ್ಲ ಬಹಳ ಜನ ಮಾತಾಡ್ತಾರೆ. ಇನ್ನು ಕೆಲವು ತುಕಡೆ ಗುಂಪುಗಳು ಕೆಲವು ಇದಾವೆ. ಅಚ್ಚಿದಾರಾಮ್ BJP ರೀ, ಆತ ಏನೋ ಮಾಡ್ತಾ ಇದ್ದಾನೆ, ಏನೋ ಮಾತಾಡ್ತಾ ಇದ್ದಾನೆ, ಮೀಸಲಾತಿ ಬೇಡ ಅಂತ ಇದ್ದಾನೆ ಅಂತ ಏನೋ ಅದ್ರ ಬಗ್ಗೆನೂ ಮಾತಾಡ್ತಾರೆ. ನಾನು ಯಾವುದನ್ನು ಲೆಕ್ಕಕ್ಕೆ ತೊಗೊಳೋದಿಲ್ಲ. ಆದ್ರೆ ಒಂದು ನನ್ನ ಗುರಿ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಸೌಲಭ್ಯಗಳು ಕಟ್ಟ ಕಡೆಯ ಗುಡಿಸಲು ವಾಸಿಗಳಿಗೆ ಹೋಗ್ಬೇಕು. ಆದರೆ ನಾನು ಡಿಗ್ರಿ ಬೆಂಗಳೂರಿಗೆ ಹೋದಾಗ ವೆಂಕಟಸ್ವಾಮಣ್ಣವರು ಅವಾಗ ಜನಸಂಘ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿದ್ದರು. ಅದಾದಮೇಲೆ ನಾವು ಕ್ಯಾರಿ ಓವರ್ ಸಿಸ್ಟಮ್ ಅಂತ ಒಂದು ಮಾಡಿದ್ರು. ಫಸ್ಟ್ ಇಯರ್ ಡಿಗ್ರಿ ಫೇಲ್ ಆದರೆ ಕಾಲೇಜಲ್ಲಿ ಅಡ್ಮಿಷನ್ ಕೊಡ್ತೀವಿ, ಹಾಸ್ಟೆಲ್ ಕೊಡೋದಿಲ್ಲ ಅಂತ. ಹಾಸ್ಟೆಲ್ ಕೊಡೋದಿಲ್ಲ ಅಂದ್ರೆ ನಮ್ಮ ಕತೆ ಏನು? ನಾವು ಹಳ್ಳಿಗಳಿಂದ ಓದಂಥವ್ರು ಇಡೀ ಒಂದೂರಲ್ಲ ಕತೆ, ಇಡೀ ರಾಜ್ಯದಲ್ಲಿ ಹಾಸ್ಟೆಲ್ ಓದೋ ಹುಡುಗರನ್ನ ಅಧ್ವಾನಾಗಿ ಆಚೆ ಹಾಕಬೇಕು ಅಂತೇಳಿ ರಾಮಕೃಷ್ಣ ಹೆಗಡೆ ಮಾಡಿದಂಥ ದೊಡ್ಡ ಕುತಂತ್ರ ಇತ್ತು ಆ ಟೈಮಲ್ಲಿ. ಆಗ ದಲಿತ ಸಂಘರ್ಷ ಸಮಿತಿಯ ದೊಡ್ಡ ನಾಯಕರುಗಳು ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟಿದ್ರು. ಹಂಗಾಗಿ ಯಾವ ಹೋರಾಟಕ್ಕೂ ಮುಂದೆ ಬರಲಿಲ್ಲ ಅವರು. ನಾವೇನಾದ್ರೂ ಹೋರಾಟ ಮಾಡ್ತೀವಿ ಅಂದರೆ ನಮ್ಮನ್ನು ಬಲಿ ಹಾಕೋ ಕೆಲಸ ಮಾಡ್ತಾಯಿದ್ರು. ವೆಂಕಟಸ್ವಾಮಣ್ಣ ನಮ್ಮ ಹಿಂದೆ ನಿಂತ್ಕೊಂಡು ರಾಮಕೃಷ್ಣ ಹೆಗಡೆ ಚಟ್ಟ ಕಟ್ಟಿ, ನಾನು ಫಸ್ಟ್ ಇಯರ್ ಡಿಗ್ರಿ ಓದೋವಾಗ ಚಟ್ಟ ಕಟ್ಟಿ MG ರೋಡ್ ಫಸ್ಟ್ ಕ್ಲಾಸ್ಲಿಂದ ಮೆರವಣಿಗೆ ಮಾಡ್ಕೊಂಡು ಹೋಗಿ ಸುಡ್ತಾ ಇರೋದಕ್ಕೆ ಧೈರ್ಯ ಅವರ ಸ್ಫೂರ್ತಿ. ರಾಜ್ಯಪಾಲರ ಮನೆ ಮುಂದೆ MG ರೋಡಲ್ಲಿಂದ ಹೋಗಿ ಮೇಲ್ ಕಡೆಯಿಂದ ಹೋಗಿ ರಾಜ್ಯಪಾಲರ ಮನೆ ಮುಂದೆ ಅವರು ಚಟ್ಟ ಕಟ್ಟಿ ಸುಡ್ತಾ ಇದ್ದೆ. ಆ ಸುಡ್ತಾ ಇದ್ದಂಥ ಕಾಲದಲ್ಲಿ ನನಗೆ ಸಪೋರ್ಟ್ ಆಗಿ, ನಮ್ಗೆ ಬೆಂಗಳೂರು ಏನು ಗೊತ್ತಿಲ್ಲ, ನಾನು ಬೆಂಗಳೂರು ನೋಡಿದ್ದೆ ಫಸ್ಟ್ ಟೈಮ್. ಬೆಂಗಳೂರು ನೋಡಿ ಆಮೇಲೆ ಬೆಂಗಳೂರಿಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಬೆಂಗಳೂರಿನಲ್ಲಿ ಯಾವುದೇ ಊರು ಗಲ್ಲಿ ಹೋಗ್ಬೇಕಾದ್ರೆ ಯಾಕೆ ಹೋಗ್ತಾ ಇದ್ದೀನಿ, ಬೆಂಗಳೂರು ನೋಡಬೇಕು, ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ. ಆ ದೃಷ್ಟಿನಲ್ಲಿ ವೆಂಕಟಸ್ವಾಮಣ್ಣವರು ನಮಗೆ ಸಂಪೂರ್ಣವಾಗಿ ಇವತ್ತು ನಾನು ಇಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣ ಅವರೇನೋದನ್ನ ನಾನು ಮರೆಯೋದಿಲ್ಲ. ಕಾರಣ ಯಾಕಂದ್ರೆ ಆವತ್ತಿನ ದಿನದಲ್ಲಿ ಜೋಬಲ್ಲಿ ₹50 ಇರ್ತಲ್ಲ, ₹10 ಇರ್ತಲ್ಲ, ₹5 ಇರ್ತಾ ಇರಲಿಲ್ಲ. ಅಂತ ಕಾಲದಲ್ಲಿ ಚಟಾಕಟ್ ಮೆರವಣಿಗೆ ಮಾಡಿಸುವಂಥ ಪ್ರಯತ್ನ ಮಾಡಿದ್ದು, ಹೋರಾಟಗಳನ್ನ ಮಾಡಿಸಿದ್ದು, ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದಂಥ ಕೆಲಸ ಪ್ರಾರಂಭ ದಿನಗಳು. ಆಮೇಲೆ ಡಾಕ್ಟರ್ ಸುರೇಂದ್ರ ಅವರು ಈಗಾಗಲೇ ಮಾತಾಡಿದ್ರೆ ನಾನು ಸಮಯ ತಗೊಳ್ಳೋದಿಲ್ಲ. ಯಾರನ್ನ ಹೊಗಳ್ಬೇಕು, ಯಾರನ್ನ ಬಿಡಬೇಕು, ಯಾವ್ದು ಹೇಳ್ಬೇಕು, ಎಲ್ಲಿ ಮುಗಿಸ್ಬೇಕು ಕತೆ ಅನ್ನೋದಕ್ಕೆ ಅರ್ಥನೇ ಆಗೋದಿಲ್ಲ. ಯಾಕಂದ್ರೆ
ಸಬ್ಜೆಕ್ಟು ಸಮಯ ಕಡಿಮೆ ಇದೆ. ವೇದಿಕೆ ಮೇಲೆ ಬಹಳ ನಾಯಕರುಗಳಿದ್ದಾರೆ, ಇವತ್ತು ಸಂಘಟನೆ ಮಾಡಿದಂಥ ಈ ಪ್ರಮುಖರುಗಳು ಇದರಲ್ಲಿದ್ದಾರೆ, ಅವರು ಮಾತಾಡಬೇಕಾಗಿದೆ. ತಾಯಿ ಇವತ್ತು ಇಲ್ಲಿ ಕೂತಿದ್ದಾರೆ. ವೆಂಕಟಸ್ವಾಮಿ ಅವರಿಗೆ ತಾಯಿಯ ಆಶೀರ್ವಾದ ಇಲ್ಲದಿದ್ರೆ, ಅವ್ರ ತಂದೆಯ ಆಶೀರ್ವಾದ ಇಲ್ಲದಿದ್ರೆ ಅವ್ರ ವ್ಯಕ್ತಿತ್ವ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇರಲಿಲ್ಲ. ಇವತ್ತು ಏನಾದರೂ ಹೋರಾಟಗಳಿಗೆ ನಿಂತಿದ್ದಾವಂದ್ರೆ ಅದಕ್ಕೆ ವೆಂಕಟಸ್ವಾಮಿ ಅವರು ಒಬ್ಬರೇ ಕಾರಣಕರ್ತರು ಬರೆದ ಕರ್ನಾಟಕದಲ್ಲಿ. ಇನ್ನು ಕೆಲವು ಚೋಚೋಪಾತುಗಳಿದ್ದಾವೆ, ನಾವು ಯಾರನ್ನೂ ಎಷ್ಟು ವಿರೋಧ ಮಾಡಲ್ಲ, ಯಾವ ಸಂಘಟನೆಗೂ ನನಗೆ ವಿರೋಧ ಇಲ್ಲ. ಸಂಘಟನೆ ಒಂದಲ್ಲ 100 ಸಂಘಟನೆ ಅಲ್ಲ 1000 ಸಂಘಟನೆ ಆಗಲಿ, ಆದ್ರೆ ಒಂದು ಮರೆಯಬಾರ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ. ಈ ಪಾಲು ಅವ್ರು ಕೊಟ್ಟಿರ್ತಕ್ಕಂಥ ಅಮೃತದ ಪಾಲು ಕಟ್ಟ ಕಡೆಯ ಗುಡಿಸಲಿರ್ತಕ್ಕಂಥ ಒಂದು ಕಟ್ಟ ಸಮಾಜಕ್ಕೆ ಒಂದು ತಲುಪಬೇಕು. ನಮ್ಮ ಕೊರಟಿ ರಾಮಣ್ಣ ಶ್ರೀರಾಮಣ್ಣಲ್ಲಿ ಕೂತವನೆ, ಭಾಳ ಹೋರಾಟಗಾರ, ದೇವ್ರ ಮನೆ ಎತ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಇಟ್ಬಿಡ್ತಾ ಇದ್ದ, ದೇವಸ್ಥಾನದಲ್ಲಿ ಸೇರಿಸಲ್ಲ ಅಂತ. ಈತ ಯಾವುದೋ ಒಂದು ಹೋಟ್ಲಲ್ಲಿ ಕಾಫಿ ಟೀ ಕೊಡ್ಬೇಕಾದ್ರೆ ಕಪ್ಪು ಕೊಡ್ತಾ ಇದ್ರು, ಸ್ಟೀಲ್ದು ಇದ್ರದ್ದು ಸಿಲ್ವರ್ ಕೊರಟಿಯಲ್ಲಿ. ಈತ ಹಿಂಗೆ ಮಾತಾಡ್ತಾ ಅದ್ರ ಬಗ್ಗೆ ಜಗಳ ಮಾಡ್ಕೊಂಡಿದ್ರಿಂದ ಒಂದು ವಿಷಯ ಆಗ್ಬಿಟ್ರು, ಅದನ್ನು ಸತ್ತೋಗ್ಬೇಕಾಗಿತ್ತು. ನಾನು ಅವಾಗ 87ರಲ್ಲಿ ಡಿಗ್ರಿ ಓದ್ತಾ ಇದ್ದೆ. ನಾನು ಬೆಂಗಳೂರಿಂದ ಅವತ್ತು ಗಣರಾಜ್ಯೋತ್ಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಉದ್ಘಾಟನೆ ಆಗಿದ್ದಿನ ಅವತ್ತಿನ ದಿನ ಬಂದು ನೋಡಿದ್ರೆ ಹಾಸ್ಪಿಟಲಲ್ಲಿ ಮಲ್ಗೋನೆ ಗ್ಲೂಕೋಸ್ ಹಾಕೋರೆ. ಭಾಳ ಕಷ್ಟದ ದಿನಗಳು. ಅವತ್ತು ಬಚ್ಚೇಗೌಡರು ಮಂತ್ರಿ MLA ಆಗಿದ್ರು. ಕೇಸನ್ನು ಕ್ಲೋಸ್ ಮಾಡೋ ಪ್ರಯತ್ನ ನಡೀತಾ ಇತ್ತು. ಗಲಾಟೆ ಮಾಡಿ 13 ಜನನ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸಿ 17 ದಿವಸ ಜೈಲಲ್ಲಿದ್ದರು ಅವರು. ಅವಾಗ ನಂದು ಫಸ್ಟು ಜೈಲಿಗೆ ಹೋದಂಥದ್ದು. ಎನ್ನೊಸಳ್ಳಿ ನಮ್ಮ ದೇವೇಂದ್ರ ಇಲ್ಲಿ ಕೂತವನೆ. ಎನ್ನೊಸಳ್ಳಿನಲ್ಲಿ ನಾನು ಸಂಘಟನೆ ಫಸ್ಟ್ ಪ್ರಾರಂಭ ಮಾಡಿದಾಗ ಅಲ್ಲಿನ ಊರಲ್ಲಿ ಎಲ್ಲರೂ ಸಂಘದವ್ರು ಬಂದರು ಅಂತೇಳಿ ಟೌಲ್ ತೊಗೊಂಡೋಗಿ ತಲೆ ಮೇಲೆ ಸುತ್ತಬಿಟ್ಟು ಅವ್ರಿಗೆ ಅವ್ರನ್ನ ಹಿಡ್ಕೊಂಡು ಹೊಡಿತಾ ಇತ್ತು. ಊರೇ ಓಡೋಗ್ಬಿಡ್ತಾ ಇತ್ತು ನಾನು ಬಂದರೆ. ನಾನು ಅದರ ಹೆಚ್ಚಿಗೆಗೆ ಮಾತಾಡ್ತಾ ಇಲ್ಲ. ಅದು ಪ್ರಾರಂಭದ ಹೋರಾಟದ ಮೊದಲನೇ ದಿನ ಎನ್ನೊಸಳ್ಳಿ. ಡಾಕ್ಟರ್ ಸುರೇಂದ್ರ ಅವರು ಈ ತಾಲೂಕಿನಲ್ಲಿ ಕೊಟ್ಟಂಥ ಸೇವೆ ಮತ್ತು ಅವರು ನಮಗೆ ಪ್ರೋತ್ಸಾಹ ಮಾಡಿ ಯಾವುದೇ ಊರಿಗೆ ಹೋಗ್ಬೇಕಾದ್ರೆ ಅವ್ರು ಕಾರ್ ಕೇಳ್ತಾ ಇರಲಿಲ್ಲ. TVS ಚಾಂಪಲ್ಲಿ ಔಷಧಿಗಳು ಎಲ್ಲ ಹಾಕ್ಕೊಂಡು ಅವರ ವೈದ್ಯಕೀಯ ಪರಿಕರಗಳು ಇಟ್ಕೊಂಡು ಬರ್ತಾಯಿದ್ರು. ಇದು ನಮಗೆ ಬೆಳೆಸಿದಂಥವರಲ್ಲಿ ನಾನು ಭಾಳ ಕೃತಜ್ಞತೆಯಿಂದ ಇರ್ತೀನಿ ಜೀವನ ಪೂರ್ತಿ ಡಾಕ್ಟರ್ ಸುರೇಂದ್ರ ಮತ್ತು ಡಾಕ್ಟರ್ ವೆಂಕಟಸ್ವಾಮಣ್ಣವ್ರಿಗೆ. ಇವತ್ತು ನಾನು ಯಾಕೆ ಇವೆಲ್ಲ ನೆನಪು ಮಾಡ್ಕೊಳ್ಳೋದ್ರ ಜೊತೆಗೆ ನನ್ನ ಮೇಲೆ ಒಂದು ದೊಡ್ಡ ಆರೋಪನೂ ಇದೆ. ಚೀನಾರಾಮ್ ಅವರು ಮೀಸಲಾತಿ ಬೇಡ ಅಂತ ಇದ್ದಾರೆ ಅಂತ. ನಾನು ಮೀಸಲಾತಿ ಬೇಡ ಅಂತ ಎಲ್ಲೂ ಹೇಳೋದು ಇಲ್ಲ. ನಾನು ಇವತ್ತು ಹಳ್ಳಿನಲ್ಲಿದ್ದಾಗ ನಮ್ಮಮ್ಮ ಹಣ್ಣೆ ಸೊಪ್ಪು ತಂದು ಕೊಟ್ಟರೆ ಅಷ್ಟೇ ತಿಂದು ಜೀವನ ಮಾಡ್ತಾ ಇದ್ದೆ. ಬಡತನ ಇತ್ತು, ಬಡತನದಲ್ಲಿ ಬಡತನ ಇತ್ತು. ಇವತ್ತು ನಾನು ಬಡವನಲ್ಲ, ನಾನು ಟಾಟಾ ಬಿರ್ಲಾನೂ ಅಲ್ಲ. ಬಡವನ್ನ ಕಂಪೇರ್ ಮಾಡಿದ್ರೆ ನಾನು ಪರವಾಗಿಲ್ಲ. ನನ್ನ ಮಕ್ಕಳಿಗೆ ಒಳ್ಳೆ ಕಾನ್ವೆಂಟಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತೀನಿ. ನನ್ನ ಮಕ್ಕಳಿಗೆ ಮೀಸಲಾತಿ ನಾನು ಕೊಡಿಸೋದಿಲ್ಲ. ಅದು ಎಲ್ಲಿ ಹೋಗ್ಬೇಕು? ಯಾರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಯಾರು ಹಳ್ಳಿಗಳಲ್ಲಿದ್ದಾರೆ, ಯಾರು ಒಪ್ಪತ್ತು ಊಟಕ್ಕಿಲ್ಲದೆ ಒದ್ದಾಡ್ತಾ ಇದ್ದಾರೆ, ಅವ್ರ ಕುಟುಂಬಕ್ಕೆ ಹೋಗ್ಬೇಕು. ಮೀಸಲಾತಿ ನಾನು ಬೇಡ, ಇನ್ನೂ 100 ವರ್ಷ ಅಲ್ಲ 1000 ವರ್ಷ ಇರಲಿ. ಆದರೆ ಮೀಸಲಾತಿ ತಗೊಂಡಂಥ ನಮ್ಮಲ್ಲಿರ್ತಕ್ಕಂಥ IAS, IPS, IRS, IFSಗಳು, ಡಾಕ್ಟ್ರುಗಳು, ಇಂಜಿನಿಯರ್ಗಳು, MLAಗಳು, MPಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಇನ್ಕಮ್ ಟ್ಯಾಕ್ಸ್ ಪೇಯಿಗಳು ಅವರೇ ಮೀಸಲಾತಿ ತಿಂತಾ ಇದ್ದಾರೆ. ಅಂಬೇಡ್ಕರ್ ಕೊಟ್ಟಂಥ ಅಮೃತವನ್ನು ಆ ಪಾಲನ್ನು ಅವರೇ ಹಚ್ಕೊಂಡು ಕುಡಿತಾ ಇದ್ದಾರೆ. ಮೀಸಲಾತಿಯ ಪಾಲು ಅವರೊಬ್ಬರೇ ತಿಂದರೆ ಕಟ್ಟಕಡೆ ಸಮಾಜ ಯಾವತ್ತು ತಿನ್ನಬೇಕು? ಸ್ವತಂತ್ರ ಬಂದು 75 ವರ್ಷ ಆಯಿತು, ಇನ್ನು ಮೀಸಲಾತಿ ಹಕ್ಕು ನಮ್ಮ ಹಳ್ಳಿಗಳಲ್ಲಿ ಸಿಗ್ತಾ ಇಲ್ಲ. ಈ ಸಮಾಜದ ಬದಲಾವಣೆ ಮಾಡಬೇಕಾದ್ರೆ ಯಾರು ಕಾರಣರು? ನಾವೇ ಮಾಡಬೇಕು. ನಮ್ಮ ಸಂಘಟನೆಗಳಿದ್ದಾವೆ. ಚೀನಾರಾಮ ಮತ್ತು ಆತನ್ನ ಹುಷಾರಾಗಿ ನೋಡ್ಕೊಳ್ರೋ, ಅದು RSS BJP. ಅದು ಕಿತ್ತು ಬಿಸಾಕಪ್ಪ ಅಂತಾರೆ. ಬಾಬಾ ಸಾಹೇಬ್ ಕೊಟ್ಟರು ಅಮೃತ ಯಾರು ಕುಡಿಬೇಕಾಗಿರೋದು? ಯಾರು ಇವತ್ತು ನನ್ನ ನೋಡೋದಕ್ಕೆ ಮೇಲೆ ಬಂದು ನೋಡು ಆಗ್ಲಿಂದ ಹಿಂಗಂತಾನೆ ಅವನೇ ನೀನು ಬಂದು ಎಷ್ಟು ದಿವಸ ಆಯ್ತಪ್ಪ ಅಂತ. ಈ ಊರಲ್ಲೂ ಸಾಕಷ್ಟು ಸಮಸ್ಯೆಗಳಿದ್ದಾಗ ನಾನೇ ಪ್ರಾರಂಭ ಮಾಡಿದ್ದೆ. ಎಂಟ್ರಿ ಕೊಟ್ಟಾಗ 35 ವರ್ಷ ಹಿಂದೆ 30 ವರ್ಷ ಹಿಂದೆ. ನನಗೆ ಅದೆಲ್ಲ ಮುಖ್ಯಕ್ಕಿಂತ ಭಾಳ ಮುಖ್ಯವಾಗಿ ವೆಂಕಟರಾಮಣ್ಣವರು ಈ ಗ್ರಾಮದವರು ಅಂದಿದ್ದು ಭಾಳ ಖುಷಿಯಾಗಿದೆ. ಅವರು ಈ ಗ್ರಾಮದಲ್ಲಿ ಇತಿಹಾಸವನ್ನು ಬರೆದಿದ್ದಾರೆ. ಅದು ಅನಿವಾರ್ಯ ಕಾರಣಗಳಿಂದ ಪುಸ್ತಕ ಅಂತಿಮ ಆಗಬೇಕಾಗಿತ್ತು, ಇವತ್ತು ತರಬೇಕಾಗಿತ್ತು. ಅವರು ಈ ಪುಸ್ತಕದ ಮುದ್ರಣ ಸ್ವಲ್ಪ ಸಮಯ ಆಗಿರೋದ್ರಿಂದ ಇದು ಕವರ್ ಪೇಜ್ ಹಾಕಬೇಕು. ಅದು ಆಗ್ಬಿಟ್ರೆ ಇನ್ನೊಂದು ಬರ್ತದೆ. ಈ ಊರಿನ ಇತಿಹಾಸವನ್ನು ತಿಳಿಸ್ಕೊಡುವಂಥ ಕೆಲಸ ಆಗಲಿ. ಮತ್ತು ಭಾಳ ಹೊತ್ತಿಂದ ತಾವೆಲ್ಲರೂ ಇದ್ದೀರಿ. ವೆಂಕಟರಾಮಣ್ಣವ್ರನ್ನ ಅಲ್ಲಿಂದ ಭಾಳ ಸಾಂಸ್ಕೃತಿಕ ವೈಭವದಿಂದ ಕರ್ಕೊಂಡು ಬಂದಿದ್ದೀರಿ. ಅವರು ಕರ್ಕೊಂಬಂದಂಥ ಸುಖ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನಗೂ ಭಾಳ ಸಂತೋಷ ಆಗಿದೆ ಅಂತ ಸಂದರ್ಭ ಹೇಳಿ ನಿಮ್ಮ ಸಮಯ ಮತ್ತು ತಾಳ್ಮೆಯನ್ನು ಪರೀಕ್ಷೆ ಮಾಡಿದೆ. ಆ ಚೀನಾರಾಮ್ ಅವ್ರು ಏನು ಮಾತಾಡ್ತಾರೆ ಒಂದು ಯಾರು ಕೇಳಬೇಕು ಅಂತ ನಿಮಗೂ ಕೆಲವ್ರಿಗೆ ಆಸೆ ಇರ್ತದೆ. ಆ ಆಸೆಯನ್ನು ಪೂರೈಸೋಕ್ಕೆ ಆಗಲಿಲ್ಲ. ನನ್ನ ಕೈಲಿ ಪೂರ್ಣವಾದಂಥ ಮಾಹಿತಿಗಳನ್ನು ಕೊಡೋಕ್ಕಾಗಲಿಲ್ಲ. ಆದರೆ ನಾನೊಂದು ಪುಸ್ತಕನೂ ಬರೆದಿದ್ದೀನಿ, ಬಲಿತ ದಲಿತರ ತುಳಿತ ನನ್ನ ಜನಾನಾಥ ಅಂತ. ನನ್ನ ಜನಾನಾಥ ಅಂತ ಯಾಕೆ ಬಂದಿದೆ ಅಂತಂದರೆ, ಬಲಿತ ದಲಿತರು ಯಾರು? ನಮ್ಮಲ್ಲಿ ಮೇಲ್ಜಾತಿಯವರು ನಮ್ಮ ಶತ್ರುಗಳಲ್ಲ. ನಮ್ಮ ಶತ್ರುಗಳು ಯಾರಾದರೂ ಇದ್ದರೆ ನಮ್ಮಲ್ಲೇ ಮೇಲೆ ಬಂದಿರತಕ್ಕಂಥವರೇ ನಮ್ಮ ಶತ್ರುಗಳು. ಯಾಕಂದ್ರೆ ನಮ್ಮನ್ನು ಮೇಲೆ ಎತ್ತಕ್ಕೆ ಬಿಡೋದಿಲ್ಲ ಅವರು. ನಿಮ್ಮ ಗುಡಿಸಲಲ್ಲಿರೋದನ್ನ ಮೇಲೆ ತರಕ್ಕಾಗಿ ಯಾರೂ ಪ್ರಯತ್ನ ಮಾಡಲ್ಲ. ಎಲ್ಲ ಶ್ರೀಮಂತರಾಗ್ತಾ ಇದ್ದಾರೆ ನಮ್ಮಲ್ಲಿ ಸಾಕಷ್ಟು ಜನ. ಒಂದು ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ. ಕಳೆದ ವರ್ಷ
ಗೋವಿಂದ ಕಾರಜೋಳ ಅಂತ ಒಬ್ಬ ಉಪಮುಖ್ಯಮಂತ್ರಿ ಇದ್ರು, ಸಮಾಜ ಕಲ್ಯಾಣ ಸಚಿವರು. ಇದು 1 ವರ್ಷದ ಕೆಲಸ ಅಲ್ಲ, 75 ವರ್ಷದಿಂದ ನಡ್ಕೊಂಡ್ ಬಂದಿರೋ ಕೆಲಸ. ಬಜೆಟ್ ಅಲ್ಲಿ ನಮ್ಮ ಹಣ 34,000 ಕೋಟಿ 34,000 ಕೋಟಿ ಹಣ ಇತ್ತು. ಅದಕ್ಕೆ ದಲಿತರೇ ಒಬ್ಬ ಉಪಮುಖ್ಯಮಂತ್ರಿ, ಸಮಾಜ ಕಲ್ಯಾಣ ಸಚಿವರು, PW ಮಿನಿಸ್ಟರ್ ಆಗಿದ್ರು. ಅವ್ರು ಏನ್ ಮಾಡಿದ್ರು ಅನ್ನೋದನ್ನ ನಿಮ್ಗೆ ಹೇಳಲೇಬೇಕು. ನಾನು ಹೇಳ್ದಿದ್ರೆ ನಾನು BJPಯಲ್ಲಿ ಇದ್ಕೊಂಡು ನಿಮಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ. BJPನಲ್ಲಿ ಆದಂಥ ತಪ್ಪನ್ನು ನಿಮ್ಗೆ ಗಮನ ತರಬೇಕಾಗ್ತದೆ. 34,000 ದುಡ್ಡಲ್ಲಿ 19,000 ದುಡ್ಡನ್ನ 19,000 ಕೋಟಿ 19,000 ಕೋಟಿನಲ್ಲಿ 4,000 ಕೋಟಿ ನೀರಾವರಿ ಇಲಾಖೆಗೆ, 5,000 ಕೋಟಿ PW ಡಿಪಾರ್ಟ್ಮೆಂಟ್ಗೆ. ನೀವು ನೋಡಿರೋದು ಬೆಂಗಳೂರಿನಲ್ಲಿ ಮೆಟ್ರೋ ಒಂದು ಹೋಗ್ತಾ ಇದೆ, 9,000 ಕೋಟಿ ಈ ಹಣನ ಮೆಟ್ರೋಗೆ ಹಾಕಿದ್ದಾರೆ. ಏನಿದೆ ಅರ್ಥ? ಮೆಟ್ರೋಗೂ ನಮ್ಗೇನು ಸಂಬಂಧ? ನೀರಾವರಿ ಇಲಾಖೆಗೂ ನಮ್ಗೇನು ಸಂಬಂಧ? PW ಡಿಪಾರ್ಟ್ಮೆಂಟು ಹೈವೇಗೂ ಮಾಡಿದ್ರೆ ನಮ್ಗೇನು ಸಂಬಂಧ ಇದೆ? ನಮಗೆ ಸಂಬಂಧ ಇರೋದು ನಮ್ಮ ಕಾಲೋನಿಗಳಲ್ಲಿ ರಸ್ತೆ ಇಲ್ಲ, ನಮ್ಮ ಕಾಲೋನಿಯಲ್ಲಿ ಚರಂಡಿ ಇಲ್ಲ, ನಮ್ಮ ಕಾಲೋನಿಯಲ್ಲಿ ಮನೆಗಳು ಕಟ್ಟಕ್ಕೆ ವ್ಯವಸ್ಥೆ ಇಲ್ಲ, ನಮ್ಮವರು ಕುಡಿಯೋಕ್ಕೆ ನೀರಿಲ್ಲ, ನಮ್ಮವ್ರಿಗೆ ಕೆರೆಗಳು ನೀರಿಲ್ಲದೆ ಇರೋದ್ರಿಂದ ಅವ್ರಿಗೆ ಏತ ನೀರಾವರಿ ಯೋಜನೆ ಮಾಡ್ಕೊಡೋದು, ಬೋರ್ವೆಲ್ಗಳು ಹಾಕೊಡೋದು, ಗಂಗಾ ಕಲ್ಯಾಣ ಯೋಜನೆ ಹಾಕೊಡೋದು, ಇಂಥ ವೈಯಕ್ತಿಕ ಕೊಳೆ ಬಾವಿಗಳು ಹಾಕೊಡೋದು. ನಮ್ಮ ದುಡ್ಡನ್ನ ನಮಗೆ ಖರ್ಚು ಮಾಡಬೇಕು. ಅದು ಬಾಬಾ ಸಾಹೇಬ್ ಕೊಟ್ಟಿರೋದು ಅಮೃತ. ಈ ಅಮೃತ ಅಂತ ತಗೊಂಡೋಗಿ ಎಲ್ಲೆಲ್ಲ ಹಂಚ್ಬಿಡೋದು ಕಮಿಷನ್ಗೆ. ಇದೆಲ್ಲ ಆಗಬಾರ್ದು. ಇದು ಜಾಗೃತಿ ಆಗಲೇಬೇಕು. ಯಾವ ಸಂಘಟನೆ ಮಾತಾಡದೆ ಸುಮ್ಮನೆ ಕೂತ್ಕೋಬಾರ್ದು. ಇದು ವಿಷಯದಲ್ಲಿ ಹೋರಾಟಗಳನ್ನು ಮಾಡುವಂಥ ಹೋರಾಟಗಾರರು ಇದನ್ನು ಮಾಡಲೇಬೇಕು. ಇದ್ರ ಬಗ್ಗೆ ಧ್ವನಿ ಎತ್ತೋದಕ್ಕೆ ನನ್ನ ನಿರಂತರವಾದ ಸಂಪರ್ಕ ಇದೆ. ಹೋದ್ಸರಿ ಕೋಲಾರ MP ಕ್ಷೇತ್ರಕ್ಕೆ BJPಯಿಂದ ಕೊಡಬೇಕು ಅನ್ನೋ ವಿಚಾರದಲ್ಲಿ ಪ್ರಸ್ತಾಪ ಮಾಡೋದ್ರಲ್ಲಿ ನಾನು BJP ಅಭ್ಯರ್ಥಿ ಆಕಾಂಕ್ಷಿ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ನಾನು ಬಯಸಿಲ್ಲ. ನಾನು ಕೇಳಿದ್ರೆ ನನಗೆ ಟಿಕೆಟ್ ಕೊಡ್ತಾ ಇದ್ರು, ಅದು ಮುಖ್ಯ ಅಲ್ಲ. ನನಗೆ ಇನ್ನೇನೋ ಬೇರೆ ಯೋಚನೆ ಇದೆ. ಅದಕ್ಕಿಂತ ವೆಂಕಟರಾಮಣ್ಣವರಿಗೆ ಮುಂದಿನ ದಿನಗಳಲ್ಲಿ ಕೋಲಾರದಲ್ಲಿ MP ಟಿಕೆಟ್ ಕೊಡಿಸ್ಬೇಕು ಅನ್ನೋ ಪ್ರಯತ್ನ ನನ್ನ ಮನಸ್ಸಲ್ಲಿದೆ. ಅವ್ರನ್ನ ಸಕ್ರಿಯವಾಗಿ ರಾಜಕೀಯವಾಗಿ BJP ಅವರು ಈಗಾಗಲೇ ಅವ್ರ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಮದಾಸ್ ಅತ್ತೇವಾಲೆ ಅವರು ಕೇಂದ್ರ ಸರ್ಕಾರದ ಅವರೊಬ್ಬನ ಪಾರ್ಟ್, ಅವರು ಸಚಿವರಾಗಿದ್ದಾರೆ. ಇಡೀ ರಾಷ್ಟ್ರನೇ ಇವತ್ತು BJP ಬೆಂಬಲ ಕೊಟ್ಟಿದ್ದಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ. ಕೋಲಾರದಿಂದ ನಾನು ನೆಕ್ಸ್ಟ್ ದಿನಗಳಲ್ಲಿ ಮುನ್ಸ್ವಾಮಿಗೆ ಟಿಕೆಟ್ ಕೊಡೋದಿಲ್ಲ, ಗ್ಯಾರಂಟಿ ಹೇಳಿರ್ತೀನಿ. ನಾನು ಬೇಡ ಅಂತಲೂ ಹೇಳಲ್ಲ, ಬೇಕು ಅಂತಲೂ ಹೇಳಲ್ಲ. ಆದರೆ ಸರ್ವೆ ರಿಪೋರ್ಟ್ ಪ್ರಕಾರ ಈಗಾಗಲೇ ಫೇಲ್ ಆಗಿದ್ದಾನೆ. ಇದು ಓಪನ್ ಸೀಕ್ರೆಟ್. ನೆಕ್ಸ್ಟ್ ನಮ್ಮ ಹಿರಿಯ ನಾಯಕರು ಪಾರ್ಲಿಮೆಂಟ್ಗೆ ಹೋಗಿ ಗರ್ಜನೆ ಮಾಡಲಿ, ಅಲ್ಲಿ ಅಂಥವ್ರಿಗೆ ಅವಕಾಶ ಬೇಕು. ನನಗೆ ಅವಕಾಶ ಬೇಡ ಅಂತ ನಾನು ಬಿಟ್ಕೊಡ್ತಾ ಇದ್ದೀನಿ ಅಂತಲ್ಲ, ನನಗೂ ಅವಕಾಶ ಬೇಕಾಗಿತ್ತು ಒಂದು ದಿನದಲ್ಲಿ. ಇವತ್ತು ನನಗೆ ಅದರ ಅವಶ್ಯಕತೆ ಇಲ್ಲ. ನಾನು ರಾಷ್ಟ್ರೀಯ ನ್ಯಾಷನಲ್ SC ಕಮಿಷನ್ ಚೇರ್ಮನ್ ಆಗ್ತೇನೆ ನೆಕ್ಸ್ಟ್ ಸಾರಿಗೆ. ಈ ಸಾರಿ ನಂದು ಪ್ರಯತ್ನ ಆಗಿತ್ತು. ಕೊನೆ ಗಳಿಗೆಯಲ್ಲಿ ನಮ್ಮದೇ ಗೋವಿಂದ ಕಾರಜೋಳ, ರಮೇಶ್ ಜಿಗಜಿಣಿಗೆ ಏನಾನ್ ಸ್ವಾಮಿ ಒಂದು ಗುಂಪೇ ಹೋಯ್ತು. ಯಾವುದೇ ಕಾರಣಕ್ಕೂ ಚೀನಾರಾಮಗೆ ಮಾತ್ರ ಮಾಡಬೇಡಿ ಸ್ವಾಮಿ, ಏನು ಬೇಕಾದ್ರೂ ಮಾಡಿ ಅಂತ. ಚೀನಾರಾಮಗೆ ಯಾಕೆ ಮಾಡಬಾರ್ದು ಅಂತಂದರೆ ಮೀಸಲಾತಿನ ತಿಂದೋರೆ ತಿನ್ಬೇಡಿ ಅಂತ ಹೇಳ್ತೀನಿ. ಯಾಕೆ ಇಲ್ಲ ಹಸಿದೋನ್ಕೊಂಡಿರೋರಿಗೆ ಊಟ ಬೇಕು. MLAಗಳ 10 ಸಾರಿ MLA, ನಮ್ಮ ರಮೇಶ್ ಜಿಗಜಿಣಿಗೆ 4 ಸಾರಿ MLA, 6 ಸಾರಿ MP, 10 ಸಾರಿ ಅಂದ್ರೆ 50 ವರ್ಷ ನಿರಂತರ ಒಬ್ಬನೇ ತಿನ್ಬೇಕಂತಿದ್ಯಾ? ಬಾಬಾ ಸಾಹೇಬ್ರು ಬಯಸಿದ್ದು ಎಲ್ಲರೂ ಹಂಚ್ಕೊಂತೀನಿ ಅಂತ. ಇವತ್ತು ಹಂಚ್ಕೊಂಡು ತಿನ್ನೋ ಕೆಲಸ ಆಗ್ತಾ ಇಲ್ಲ. ಕೆಲವರೇ ತಿಂದು ಮೇಲೆ ಹೋಗಿದ್ದಾರೆ. ಇಂಥದ್ದು ಒಂದು ಉದಾಹರಣೆ ಅಲ್ಲ, 1000 ಉದಾಹರಣೆ ಇದೆ. ಅದಕ್ಕೆ ನಾನು ಪುಸ್ತಕದಲ್ಲಿ ಎಲ್ಲ ದಾಖಲೆ ಮಾಡಿದ್ದೀನಿ. ಹಂಗಾಗಿ ಚೀನಾರಾಮಗೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗಕ್ಕೆ ಚೇರ್ಮನ್ ಮಾಡಬಾರ್ದು ಅಂತಕ್ಕಂಥ ವಿಚಾರ ರಾಷ್ಟ್ರಪತಿ ಸೈನ್ ಹಾಕೋ ಟೈಮಲ್ಲಿ ಹೋಗಿ ಎಲ್ಲ ತಡೆದು ನಿಂತು ಬಂದರು. ತೊಂದರೆ ಇಲ್ಲ, ನಮ್ಮ ಹೋರಾಟ, ನಮ್ಮ ಗಂಟ್ಲನ್ನು ಯಾರು ಅದು ಇವತ್ತಲ್ಲ ನಾಳೆ ಅದನ್ನು ಹಾಗೆ ಆಗ್ತೀನಿ. ಅದು ಆದಾಗ ಏನು ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ಇಡೀ ದೇಶ ಇವತ್ತು ನೋಡೋ ರೀತಿಯಲ್ಲಿ ಇವತ್ತು ಸಂಘಟನೆ ಮಾಡಿದ್ದೀನಿ. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಇಡೀ ರಾಷ್ಟ್ರದಲ್ಲಿ ಸೌತ್ ಇಂಡಿಯಾ, ದಕ್ಷಿಣ ಭಾರತದಿಂದ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಎಲ್ಲನ ಕನೆಕ್ಟ್ ಮಾಡಿರ್ತಕ್ಕಂಥ ಸಂಘಟನೆ ಯಾವುದಿದೆ ಅಂದರೆ ಅದು ಒಂದೇನೆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ಅದಕ್ಕೆ ಮೂಲ ಕಾರಣ ನನಗೆ ಬೆಂಬಲವಾಗಿದ್ದಂಥ ವೆಂಕಟರಾಮಣ್ಣ ಮತ್ತು ಡಾಕ್ಟರ್ ಸುರೇಂದ್ರ ಅವರು ನನ್ನ ಬೆಂಬಲಿಸಿ ಬೆಳೆಸಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆ, ಕೃತಜ್ಞತೆ ಎರಡನ್ನೂ ಅರ್ಪಿಸಿ, ಸಮಯನ ಜಾಸ್ತಿ ತಗೊಳ್ಳಲ್ಲ ಅಂತೇಳಿ ಮಾತಾಡೋದು ರಾಜಕಾರಣಿಗಳ ಲಕ್ಷಣ ಆಗುತ್ತೆ. ಹಂಗಾಗಿ ಬೇಡ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.